ಅಣ್ಣ ನಿಮ್ಮೆಲ್ಲರನ್ನು ಬಿಟ್ಟು ಉನ್ನತವಾದಂತ ಶಿಕ್ಷಣವನ್ನು ಪಡೆದಕ್ಕಾಗಿ ಗುರುಮಠದ ಮುಖ ಮಾಡಿದವ ನಾನು. ಸರಿ, ಯಾಕೋ ಏನೋ ಗೊತ್ತಿಲ್ಲ, ಮನೆಯಿಂದ ನಿಮ್ಮೆಲ್ಲರ ಮನಸ್ಸಿನಿಂದ ಬಹಳ ದಿವಸ ದೂರ ಉಳಿದಕ್ಕೆ ಮನಸ್ಸು ಬರಲಿಲ್ವೋ, ಹಾಗಾಗಿ ಓಡಾಡಿ ಬಂದಿದ್ದೇನೆ. ಅದಕ್ಕೆ ಹೇಳಿದಲ್ವ ತಮ್ಮ, ಸಂಬಂಧದ ಸೆಳೆತ ಎನ್ನುವ ಹಾಗೆ. ಅಣ್ಣ, ಆರೋಗ್ಯ ಹೇಗುಂಟು? ಚೇತರಿಸಿಕೊಂಡಿದ್ದೇನೆ. ಅವಳೆಲ್ಲಿದ್ದಾಳೆ? ಅವಳು ಅಂದ್ರೆ ನನ್ನ ಅತ್ತಿಗೆ ಎಲ್ಲಿದ್ದಾಳು? ತಮಾಷೆ ಮಾಡ್ತಾ ಇದ್ದೀಯಾ? ಏನು? ನಿನಗೆ ಅತ್ತಿಗೆ ಬರಬೇಕು ಅಂತ ಆದ್ರೆ ಈ ಅಣ್ಣ ಮದುವೆ ಆಗ್ಬೇಕು. ಇವನಿಗೆ ಮದುವೆ ಆಗ್ಲಿಲ್ಲ, ಮತ್ತೆ ನಿನಗೆ ಅತ್ತಿಗೆ ಬರುವುದಕ್ಕಿಂದ ಸಾಧ್ಯ? ಹಾಗಲ್ವೋ? ಮತ್ತೆ ಲಾವಣ್ಯ ಎಲ್ಲಿದ್ದಾಳು? ಓ, ಅವಳು ಮೊನ್ನೆ ದಿವಸ ನನ್ನ ಸೇವೆ ಮಾಡ್ಲಿಕ್ಕೆ ಬಂದವಳು. ಸೇವೆ ಮಾಡಿದ್ದಕ್ಕೆ ಏನೆಲ್ಲ ಕೊಡ್ಬೇಕು, ಎಷ್ಟೆಲ್ಲ ಕೊಡ್ಬೇಕು ಅಷ್ಟನ್ನು ಕೊಟ್ಟು ನಿನ್ನೆ ಮನೆಗೆ ಕಳುಹಿಸಿದ್ದೇನೆ. ಅಲ್ಲ, ತಪ್ಪು ಮಾಡಿಬಿಟ್ಟು ಏನಾಯ್ತು? ನಿನ್ನ ಬದುಕಿಗೊಂದು ಅರ್ಥ ಕಲ್ಪಿಸಿ ಕೊಟ್ಟಂತ ಹೆಣ್ಣು, ನಿನ್ನ ಜೀವನದಲ್ಲಿ ಮರುಜನ್ಮ ಕೊಟ್ಟಂತ ಹೆಣ್ಣನ್ನು ಇಷ್ಟು ಬೇಗ ಮರೆತು ಬಿಟ್ಟಿಯನು? ಏನು ಕಟ್ಟು ಕತೆ ಹೇಳ್ತಾ ಇದ್ದೀಯ ವಿಕ್ರಮ? ತಪ್ಪು ನಿನ್ನದಲ್ಲ ಅಣ್ಣ, ಮತ್ತೆ ನಿನ್ನ ಜೀವನದಲ್ಲಿ ನಡೆದಂತ ಕಹಿ ಘಟನೆ ಕುರಿತಾಗಿ ಅರ್ಥ ಮಾಡಿಕೊಂಡವ ನೀನಲ್ಲ. ಸ್ಪಷ್ಟವಾಗಿ ನಾನು ಬಿತ್ತಷ್ಟೇ ಕೇಳು. ಏನು ಗೊತ್ತಿದೆ ಹೇಳು. 6-8 ತಿಂಗಳ ಹಿಂದೆ ಮಾಲಿನಿ ಅಂತ ಹೆಣ್ಣನ್ನು ಪ್ರೀತಿ ಮಾಡುತ್ತಾ ಇದ್ದವ ನೀನು. ಅವಳಿಂದ ನಿನ್ನ ಬದುಕಿಗೆ, ನಿನ್ನ ಪ್ರೀತಿಗೆ ಮೋಸ ಆಯಿತು ಅಂತ ಒಂದೇ ಒಂದು ಕಾರಣಕ್ಕೆ ಜೀವ ಬೇಡ, ಜೀವನವೇ ಬೇಡ ಎಂಬುದಾಗಿ ಪರ್ವತದಿಂದ ಪಾತಾಳಕ್ಕೆ ಜಿಗಿದವನು ವಿಕ್ರಮ. ಏನ್ ಮಾಡ್ಲಿಕ್ಕೆ ಹೊರಟಿದ್ಯಾ? ಮಾಲಿನ್ಯ ಪ್ರಕರಣ ಎನ್ನುವುದು ನನಗೆ ಮರೆಯಲಾಗುವಂತ ಘಟನೆಯಾಗಿದೆ. ಆ ಪ್ರಕರಣದಿಂದ ನಾನು ಹೊರಬರಬೇಕು ಅಂತ ಆದ್ರೆ ನಾನು ಪಟ್ಟಂತ ಶ್ರಮ ಅಷ್ಟಿಷ್ಟಲ್ಲ, ನನ್ನ ಬದುಕೆ ಕಾಸಿಕೊಂಡಂತಹ ಸಂದರ್ಭವುದು, ನಮ್ಮವರಲ್ಲಿ ನೊಂದುಕೊಂಡಂತ ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಬುದ್ಧಿ ಶಕ್ತಿಯನ್ನು ಕಳೆದುಕೊಡುತ್ತ ನಿನಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದಾಗಿ ಸಲಹೆ ಸೂಚನೆಯನ್ನು ಕೊಟ್ಟು ಕರಣೇಶು ಮಂತ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಊಟ ಬೇಡ, ನಿದ್ದೆ ಬೇಡದಿಗೆ ಹಠ ಹಿಡಿತಿರುತ್ತ ನಿನಗೆ ಪ್ರತಿದಿನ ತನ್ನ ಕೈಯಾರ ಕೈತುತ್ತನ್ನು ಕೊಡುವ ತನ್ಮೂಲಕವಾಗಿ ಭೋಜೇಶು ಮಾತೆಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನಿನ್ನ ಬದುಕಿನಲ್ಲಿ ಅಂಟಿಕೊಂಡಂತ ದರಿದ್ರ ಲಕ್ಷ್ಮಿಯನ್ನು ಬಡಿದಾಡಿದ್ವಿ. ಅದೃಷ್ಟ ಲಕ್ಷ್ಮಿ ಅಂತ ನಿನ್ನ ಬದುಕಿನಲ್ಲಿ ಒಲಿದು ಬಂದು ಪೂಜೇಶು ಲಕ್ಷ್ಮಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಹೆಂಡವನ್ನು ಕುಡಿದುಕೊಂಡು ಬಂದು ಪ್ರತಿದಿನ ಪ್ರತಿನಿತ್ಯ ಪಶುವಿಗೆ ಬಡಿದ ಹಾಗೆ ಅವಳಿಗೆ ಬಡಿದರು ಕೂಡ ನೀನು ಮಾಡಿದಂತ ಎಲ್ಲ ತಪ್ಪನ್ನು ಕ್ಷಮಿಸುವ ತನ್ಮೂಲಕವಾಗಿ ಕ್ಷಮಯ ದರಿದ್ರ್ಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಅಷ್ಟೇ ಅಲ್ವೋ, ನಿನ್ನ ಸೇವೆ ಮಾಡುತ್ತಾ ತಲೆ ಗರಿವಿಲ್ಲದ ಹಾಗೆ ಪ್ರೀತಿ ಮಾಡುವುದಕ್ಕೆ ಮುಂದಾದ್ಲು. ತನ್ನ ಮನವನ್ನು ಮಾತ್ರ ನಿನಗೆ ಅರ್ಪಿಸಿದ್ದಲ್ಲವಣ್ಣ, ಮತ್ತೆ ಮನದ ಜೊತೆಗೆ ತನ್ನ ತನುವನ್ನು ನಿನಗೆ ಅರ್ಪಿಸಿ ಶಯನೇಶು ರಂಬೆಯ ಸ್ಥಾನವನ್ನು ತುಂಬಿ ನಮ್ಮ ಮನೆತನದ ವಂಶವಲ್ಲರಿಯನ್ನು ಉದರದಲ್ಲಿ ಹೊತ್ತಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ವಿಕ್ರಮ, ವಿಕ್ರಮ, ನಾನಂತ ತಪ್ಪನ್ನು ಮಾಡಿಬಿಟ್ಟು ಕಟ್ಟುಕಲಾಗಿ ವರ್ತನೆ ಮಾಡಿಬಿಟ್ಟೆನು. ಇಷ್ಟು ದಿವಸ ನನ್ನ ಸೇವೆಯನ್ನು ಮಾಡಿಕೊಂಡು ನನಗೆ ಮರುಜನ್ಮವನ್ನು ಕೊಟ್ಟಂತಹ ಆ ಲಾವಣ್ಯಳ ಮನಸ್ಸನ್ನು ಅರ್ಥೈಸಿಕೊಳ್ಳದೆ ಹೋದ್ರೆ ಅಲ್ಲೋ, 1000 ಬಾರಿ ನನ್ನಲ್ಲಿ ಕೇಳಿಕೊಂಡು ಆ ಮಾತುಗಳು ನನ್ನ ಮನಸ್ಸಿಗೆ ನಾಟಲಿಲ್ವೋ? ಯಾವುದು ನನಗೆ ಅರ್ಥ ಆಗಲಿಲ್ವೇ? ಇಲ್ಲ ತಮ್ಮ, ಆ ನನ್ನ ಮನದ ದೇವತೆ ಲಾವಣ್ಯ ಈಗ ಎಲ್ಲಿದ್ದಾಳ? ನಾನು ತೋರಿಸ್ತೇನೆ. ಹಸಿದ ವ್ಯಾಘ್ರದ ಗುಹೆಗೆ ಹುಲ್ಲಯ ಮರಿಯ ಹಾಗೆ ಬಂದೇನೆ. ಮಾಲಿನ್ಯನ್ನು ವಂಚಿಸಿದಕ್ಕಾಗಿ ನಿನಗೆ ಸ್ಪಂದನದ ಬದುಕನ್ನು ಬರಡಾಗಿಸಿದಕ್ಕಾಗಿ ಕಾಮದ ಹುಚ್ಚು ಇಂದಿಗೆ ನನ್ನನ್ನೇ ಇರಿದು ಕೊಂದೆಯೇನೆ. ನಿನ್ನನ್ನೇ ಇರಿದು ಕೊಂದಿದ್ದೇನೆ. ಏನೀಗ? ನಿನ್ನನ್ನ ಬಿಡುತ್ತೇನೆ ಎನ್ನುವಾಗ ಭಾವಿಸಿದೆಯೇನೆ. ಏನು?
ಬೇಡ. ಹಾ. ನನ್ನಂತ ಸ್ವಾರ್ಥಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಮಗನೇ. ಮಾಣಿಕ್ಯಪುರದ ಅಧಿಕಾರವನ್ನು ಪಡೆದುಕೊಳ್ಬೇಕಿರುವಂತ ಕಾರಣಕ್ಕಾಗಿ ಇಲ್ಲಿನ ದೊರೆಯಾಗಿರುವಂತ ಧರ್ಮಾತ್ಮನನ್ನು ಕೊಂದಂತ ಪಾಪಿ ನಾನು ಮಗನೇ. ಆ ಧರ್ಮಾತ್ಮ ಬೇರೆ ಯಾರೂ ಅಲ್ಲ ಮಗನೇ, ಯಾರು? ಈ ಲಾವಣ್ಯನ ತಂದೆ ಧರ್ಮಾತ್ಮ. ಲಾವಣ್ಯನ ಬದುಕು ಅನಾಥ ಮಾಡಿರುವಂತ ನನಗೆ ಭಗವಂತ ಸರಿಯಾದಂತ ಶಿಕ್ಷೆ ಕೊಟ್ಟ. ಇನ್ನು ಮುಂದೆ ಅವಳ ಬದುಕು ಅನಾಥವಾಗಬಾರದು. ಅವಳ ರಕ್ಷಣೆ ನಿನ್ನಿಂದಲೇ ಆಗಬೇಕು. ಸಕ್ಕುಲ ಪ್ರಸೂತನದಾಗಿ ಅರ್ಥ ಮಾಡಿಕೊಂಡವ. ಸರಿ, ಈಗಲಾದ್ರೂ ನಿಮ್ಮ ಪ್ರಾಂತದ ಮನಸ್ಥಿತಿ ಎಂತದಲ್ಲದಾಗಿ ಎಲ್ಲರಿಗೂ ಅರ್ಥ ಆಯ್ತಲ್ಲ, ಅಷ್ಟು ಸಾಕತ್ತಿಗೆ. ಲಾವಣ್ಯ, ನನ್ನ ಬದುಕನ್ನ ಸರಿಪಡಿಸುವುದಕ್ಕಾಗಿ ನಿನ್ನ ಜೀವನವನ್ನೇ ಗಂಧದ ಕೊರಡುನೋಪಾದರೂ ಶ್ರಮಿಸಿದವಳು ನೀನು. ನಿನ್ನದಾದಂತಹ ತ್ಯಾಗಮಯ ಜೀವನದ ಮುಂದೆ ನಮ್ಮದಾದಂತಹ ಬದುಕು ಗುಪ್ತವಾಗಿ ಹೋಯಿತು. ವಂಶಿ ಪಂಜರದ ಪಕ್ಷಿಯಂತಿದ್ದಂತ ನನ್ನ ಬದುಕಿಗೆ ಪ್ರೇಮ ಸುಧೆಯನ್ನು ಸುರಿಸಿ ಪ್ರೇಮ ಪಂಜರದಲ್ಲಿ ಸಿಲುಕಿಸಿದವನೇ ನೀನು. ಖಂಡಿತ ಅನಾಥೆಯಾದಂತ ನನಗೆ ನಾಥನಾಗುವೆಯ. ನಿಜವಾಗಿ ನನ್ನ ತಂದೆಯ ಮಾತನ್ನು ಈಡೇರಿಸಬೇಕಾದ ಹೊಣೆಗಾರಿಕೆ. ಅದರೊಂದು, ಈ ಪಕ್ಷಿಗಳನ್ನು ಪಂಜರದಲ್ಲಿ ಇಟ್ಟು ಸದಾ ಕಾಲ ಕಾಯುವ ಯಾರು ಗೊತ್ತಾ? ಮೌನದ ಹಕ್ಕಿಯ ಕೊರಳೊಳಗೆ